ಸ್ನೇಹಿತರೆ ನಮಸ್ತೆ. ನಾನಿವತ್ತು ಪ್ರತಿಯೊಬ್ಬ ಭಾರತೀಯನೂ ಭೇಟಿ ಮಾಡಲೇಬೇಕಾದಂಥ ಒಂದು ಸ್ಥಳದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರೋದು ಅಥವಾ ತೋರಿಸ್ತಾ ಇರೋದು. ಬಹುಶಃ ಇದು ವಿಡಿಯೋ ಅಪ್ಲೋಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ನಾನು ತೋರಿಸ್ಲಿಕ್ಕೆ ಹೊರಟಿರೋದು ಜಗತ್ತಿನ ಅತಿ ಎತ್ತರವಾದ ಪ್ರತಿಮೆ ಅಂದರೆ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಯ ಬಗ್ಗೆ ತೋರಿಸ್ಲಿಕ್ಕೆ ಹೊರಟಿರೋಂಥದ್ದು. ಇದು ಏಕತಾ ನಗರ ಎಂಟ್ರಿ. ಇದು ಹೊಸದಾಗಿ ಆಗಿರೋವಂಥದ್ದು. ಇದು ಏನು ಪುರಾಣ ಕಾಲದ್ದಲ್ಲ, ಇತ್ತೀಚೆಗೆ ನಿರ್ಮಾಣ ಮಾಡಿರುವಂಥದ್ದು. ಏಕತಾ ನಗರ ಎಂಟ್ರಿ ಆಗಿರೋವಂಥದ್ದು. ಡಬಲ್ ರೋಡ್ ವ್ಯವಸ್ಥೆ ಮಾಡಿದ್ದಾರೆ. ಅದ್ಭುತವಾದ ರೈಲ್ವೆ ಸ್ಟೇಷನ್ ಕಟ್ಟಿದ್ದಾರೆ. ಸುಮಾರು ಎಲ್ಲ ಕಡೆಯಿಂದನೂ ಇಲ್ಲಿ ರೈಲು ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಹೋಗಲಿಕ್ಕೆ ಪ್ರಯಾಣಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿರೋವಂಥದ್ದು. ಇದು ಎಂಟ್ರಿ. ಇದನ್ನೆಲ್ಲ ನಾವು ನೋಡ್ತಾ ಹೋದ್ವಿ, ಹೇಗಿದೆ ಏನು ಅಂತೆಲ್ಲ ಹೇಳಿ. ತುಂಬ ಚೆನ್ನಾಗಿದೆ ವ್ಯವಸ್ಥೆ. ಇದು ದಾರಿಲಿ ಹೋಗ್ತಾ ನಿಮಗೆ ಸಣ್ಣ ಸಣ್ಣ ಫೌಂಟೇನ್ಸನ್ನು ಸ್ವಾಗತ ಮಾಡುತ್ತೆ. ಅಲ್ಲ ಎಂಟ್ರೆನ್ಸಲ್ಲಿ ಭಾರತದ ನಿಮಗೆ ನಕ್ಷೆ ಕಾಣಿಸುತ್ತೆ. ಅಂದರೆ ಪ್ರತಿ ಹಂತದಲ್ಲಿ ನಿಮಗೆ ಹೆಮ್ಮೆ ಮೂಡ್ತಾ ಹೋಗುತ್ತೆ. ಇದು ಆಗೋವಂಥದ್ದು. ಇದಾದ ನಂತರ ಇದೊಂದು ದೊಡ್ಡ ಕಾಡಿದೆ ಆ್ಯಕ್ಚುಲಿ. ಅಲ್ಲಿ ನಿಮಗೆ ಎಂಟ್ರೆನ್ಸಲ್ಲಿ ಅಲ್ಲಿ ಇಳಿದ ಮೇಲೆ ಇದು ನಿಮಗೆ ಅಲ್ಲಿ ಸ್ವಾಗತ ಆಗೋವಂಥದ್ದು. ಅಲ್ಲಿ ಹೋದಾಗ ನಿಮಗೆ ಟಿಕೆಟ್ ಕೌಂಟ್ರುಗಳಿದೆ. ಸುಮಾರು ₹380 ಕೊಟ್ಟರೆ ಟಿಕೆಟ್ ತೊಗೊಂಡ್ರೆ ಪ್ರತಿಮೆನ ನೇರ ನೋಡಲಿಕ್ಕೆ ಇಲ್ಲಿನ ಅವಕಾಶ ಇದೆ. ಅಥವಾ ನಿಮ್ಗೆ ಆಟೋದವ್ರು ಪಿಂಕ್ ಆಟೋ ಅಂತೇಳಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಲೋಕಲ್ನವ್ರಿಗೆ ಇದು ಮಾಡಿಬಿಟ್ಟು ಸುಮಾರು ಒಂದು 500ಕ್ಕಿಂತ ಹೆಚ್ಚು ಆಟೋಗಳು ಹೆಣ್ಮಕ್ಳು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸ್ವಾಮಿಗೆ ₹500-1,000 ಚಾರ್ಜ್ ಮಾಡ್ತಾರೆ. ಅವರೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಸುಮಾರಷ್ಟು ಪ್ಲೇಸ್ಗಳಿದೆ ಅಲ್ಲಿ ನೋಡಲಿಕ್ಕೆ. ಅಂದರೆ ನಿಮಗೆ ಮಾನವನ ಆಕೃತಿಲಿರೋಂಥ ಒಂದು ಔಷಧಿ ವನ ಮಾಡಿದ್ದಾರೆ, ಔಷಧವನ ಅಂತ ಹೇಳಿ. ಆಮೇಲೆ ಇದು ಮಾಡಿದ್ದಾರೆ ನೋಡಿ. ಇದು ನೋಡಿ ಬರ್ತಾ ಇದ್ದೀವಲ್ಲ, ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆ ನೋಡಲಿಕ್ಕೆ ಇಷ್ಟ ಅಂತ ಅನಿಸುತ್ತೆ. ನಾವು ಹತ್ರದಿಂದ ಹೋಗ್ತಾ ಅಲ್ಲಿ ಒಳಗಡೆ ಹೋದ್ಮೇಲೆ ನಿಮಗೆ ಒಂದು ಅದ್ಭುತವಾದ ವಾತಾವರಣ ನಿಮಗೆ ಓಪನ್ ಅಪ್ ಆಗುತ್ತೆ. ಅಂದರೆ ಅಲ್ಲೆಲ್ಲ ಇದೆ, ಪ್ರತಿಯೊಂದು ಶೌಚಾಲಯಗಳು ಮಾಡಿದ್ದಾರೆ. ಬೇರೆ ಶಾಪಿಂಗ್ ಎಲ್ಲ ಮಾಡಿಲ್ಲ. ವಲ್ಲಭಭಾಯ್ ಪಟೇಲ್ ಅವ್ರ ಬಗ್ಗೆ ಅನೇಕ ಮಾಹಿತಿಗಳನ್ನು ಅಲ್ಲಿ ಹಾಕ್ತಾ ಹೋಗಿದ್ದಾರೆ. ಅದೆಲ್ಲದೂ ನಾವು ಸಮಾಧಾನವಾಗಿ ಓದುತ್ತಾ ಬರಬೇಕು. ಇಲ್ಲಿ ಅವರ ಮುಖ ಏನಿದೆಯಲ್ಲ, ಈ ಪ್ರತಿಮೆಯ ಮುಖದ ಮತ್ತೊಂದು ಅಚ್ಚನ್ನ ಇಲ್ಲಿ ಹಿಡಿದಿಟ್ಟಿದ್ದಾರೆ. ಅದೆಲ್ಲ ಹುಕ್ಕಲಾಗಿರೋಂಥದ್ದು. ಇದು ಮೋಲ್ಡಲ್ಲಿ ಇರೋವಂಥದ್ದು. ಪ್ರತಿಯೊಬ್ಬರು ನಿಂತ್ಕೊಂಡಿಲ್ಲ ಫೋಟೋ ತೆಗೆಸ್ಕೊತಾರೆ. ಇಲ್ಲಿ ನಿಮಗೆ ಬೇರೆ ಬೇರೆ ಅಂದರೆ ವಲ್ಲಭಭಾಯ್ ಪಟೇಲ್ ಅವರ ಜೀವನ ಚರಿತ್ರೆಗಳ ಬಗ್ಗೆ, ಅವ್ರು ನಡೆದು ಬಂದ ಹಾದಿಗಳು ಇರ್ಬೋದು, ಮತ್ತು ಈ ಕಾಡನ್ನಾಗ ಸ್ವಲ್ಪ ಉಪಯೋಗಿಸ್ಕೊಂಡು ಏನೋ ಮಾಡಿದ್ರಲ್ಲ, ಆವಾಗ ಅಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳು ಯಾವ್ಯಾವ ಸ್ಪೀಸೀಸ್ ಇತ್ತು, ಅಲ್ಲಿ ಯಾವ್ಯಾವ ತಳಿಗಳಿತ್ತು, ಅದ್ರ ಬಗ್ಗೆ ಫೋಟೋಸ್ಗಳ ಮೂಲಕ ಹಾಕಿದ್ದಾರೆ. ಅದೆಲ್ಲ ಇದೆ ಅನಿಸುತ್ತೆ ಕಾಡಲ್ಲಿ. ಬಹುಶಃ ತುಂಬ ಏನು ಹಾಳು ಮಾಡಿಲ್ಲ ಅವರು. ಅದನ್ನೆಲ್ಲ ಉಳಿಸ್ಕೊಂಡು ಬರಲಿಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಸರ್ದಾರ್ ಸರೋವರದ ಎದುರು ಭಾಗದಲ್ಲಿ ಇರೋವಂಥದ್ದು ಇದು. ಅತಿ ದೊಡ್ಡ ಸರೋವರ ಅಂದರೆ ಡ್ಯಾಮ್ ಅಂತೇಳಿ ಕರಿತೀವಲ್ಲ, ಅದು ಸರೋವರ ಇರೋವಂಥದ್ದು. ಅದಾದಮೇಲೆ ನಾವು ಲಿಫ್ಟ್ ಭಾಗಕ್ಕೆ ಹೋಗ್ತೀವಿ. ಸುಮಾರಷ್ಟು ಲಿಫ್ಟ್ಗಳಿದೆ ಅಲ್ಲಿ. ಆ ಲಿಫ್ಟ್ ಭಾಗಕ್ಕೆ ಹೋದಾಗ ವಿತಿನ್ ನಾವು 45 ಅಂತಸ್ತಿಗೆ ನಾವು ತಲುಪ್ತೀವಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಎದೆಯ ಮಟ್ಟಕ್ಕೆ ತಲುಪುವಂಥದ್ದು. ಒಂದು 30 ಸೆಕೆಂಡ್ಸು ಆಗೋಲ್ಲ ನಮಗೆ ಅಲ್ಲಿ ಹೇಗೆ ಹೋದ್ವಿ ಅಂತ ಹೇಳಿ. ಗೊತ್ತಾಗ್ತಾ ಇದೆಯಲ್ಲ, ಇದೆಲ್ಲ ಬೇರೆ ಬೇರೆ ಪ್ರತಿಮೆಯ ಹಂತಗಳಲ್ಲಿ ಇದು ಮಾಡಿರೋಂಥದ್ದು. ಸ್ವಲ್ಪ ಆಸಕ್ತಿ ಬರಲಿ ಅಂತ ಹಾಕಿದ್ದಾರೆ ಇದನ್ನು. ಈಗ ನಾವು ವಿತಿನ್ 40 ಸೆಕೆಂಡ್ ಒಳಗಡೆ ಅಲ್ಲಿ ಹೋಗಿದ್ದೇ ಗೊತ್ತಾಗಲ್ಲ. ಅಲ್ಲಿ ಹೋಗ್ತಿದ್ದಂಗೆ ಈ ಭಾಗ ತೆರೆದುಕೊಳ್ಳುತ್ತೆ ನಮಗೆ. ಅವ್ರೇನು ವಾಶ್ಕೋಟ್ ಹಾಕ್ಕೊಂಡಿದ್ದಾರಲ್ಲ, ಆ ಭಾಗ ತೆರೆದುಕೊಳ್ಳುತ್ತೆ. ತುಂಬ ಕುತೂಹಲ ಅನಿಸುತ್ತೆ. ಇದನ್ನು ಹಿಂಗೆ ನಿರ್ಮಾಣ ಹೊರಗಡೆಯಿಂದ ನೋಡಿದರೆ ಅದು ಹುಕ್ಕಿನ ಹಲಗೆಗಳು ಎಲ್ಲದನ್ನು, ಪ್ರತಿಯೊಂದು ಅವ್ರ ಶರ್ಟು, ಧೋತಿ, ವಸ್ತ್ರ, ಚಪ್ಪಲಿ ಎಲ್ಲದನ್ನು. ಇದು ನೋಡಿ ಹೇಗೆ ಅದನ್ನು ಇದು ಮಾಡಿದ್ದಾರೆ ಅಂತ. ಪ್ರತಿಯೊಂದಕ್ಕೂ ನಟ್ಟು ಬೋಲ್ಟ್ಗಳು ಹಾಕಿ, ದೊಡ್ಡ ಹ್ಯಾಂಗರ್ಗಳು ಹಾಕಿ ಅದನ್ನು ಹಿಡಿದಿಟ್ಕೊಂಡಿದ್ದಾರೆ. ಇಡೀ ಇದನ್ನು ಮುಂದುಗಡೆ ಕಾಣಿಸೋಂಥ ವಸ್ತ್ರದ ರೂಪಗಳನ್ನು. ಈ ಕೆಳಗಡೆ ಎಲ್ಲ RCC ಇದನ್ನು ಉಪಯೋಗಿಸ್ಕೊಂಡು ಕೆಳಗಡೆ ಒಂದ್ರ ಮೇಲೆ ಒಂದು ಬೈ ಮಾಡ್ತಾ ಹೋಗಿದ್ದಾರೆ. ಆ ಥರ ಇರೋವಂಥದ್ದು. ಇಲ್ಲಿಂದ ನಿಮಗೆ ಯೂನಿಟಿ, ಸಿಟಿ ಆಫ್ ಯೂನಿಟಿ ಅಂತ ಕಾಣಿಸುತ್ತೆ. ಸರ್ದಾರ್ ಸರೋವರ ಕಾಣಿಸುತ್ತೆ ಅದರ ಭಾಗದಲ್ಲಿ. ಅದು ನೀರು ತುಂಬಿ ಹರಿದಾಗ ಸುಮಾರಷ್ಟು ನೀರು ಹರಿದು ಹೋಗ್ತಿರೋದು ಕಾಣಿಸುತ್ತೆ ನಮಗೆ. ಕಡಿಮೆ ನೀರಿದೆ. ಕಡಿಮೆ ನೀರಲ್ಲೇ ಅವ್ರು ಬೋಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಪ್ರತಿಯೊಂದೂ ನಂಬರ್ಗಳು ಹಾಕಿಬಿಟ್ಟು ಈ ಥರ ಹ್ಯಾಂಗಲ್ಗಳು ಕೊಟ್ಬಿಟ್ಟು ನೆಟ್ಟು ಬೋಲ್ಟ್ ಹಾಕಿ ಅದನ್ನು ಹಿಡಿದಿಟ್ಕೊಂಡಿದ್ದಾರೆ. ಅದನ್ನು ಯಾರು ಡಿಸೈನ್ ಮಾಡಿದ್ರು ಅಂತ ಗೂಗಲ್ ಮಾಡಿದ್ರೆ ಬಹುಶಃ ಸಿಗ್ಬೋದು. ಅಲ್ಲೂ ಮಾಹಿತಿನೂ ಇತ್ತು ನಮಗೆ. ಇದು ವಲ್ಲಭಭಾಯ್ ಪಟೇಲ್ ಸಣ್ಣ ಸಣ್ಣ ವೀಡಿಯೋಗಳು. ಅವ್ರು ಹುಷಾರಿದ್ದ ಮಲಕ್ಕೊಂತಾರೆ. ಪ್ಲೇಗ್ ಬಂದುಬಿಟ್ಟು ಅವಾಗ ಅವ್ರಿಗೆ ಟ್ರೀಟ್ಮೆಂಟ್ ಆಗುತ್ತೆ. ಹೀಗೆ ಅವ್ರು ನೆಕ್ಸ್ಟ್ ಅವ್ರ ಹಾದಿ ಬರುತ್ತೆ. ಅದಾದಮೇಲೆ ಇದು ರೈತರ ಪರವಾಗಿ ಅವ್ರು ಹೋರಾಟ ಮಾಡ್ತಾರೆ. ಅಂದರೆ ಲಾಯರ್ ಆದಮೇಲೆ ಅದಾದಮೇಲೆ ಗಾಂಧೀಜಿಯವ್ರ ಸಂಪರ್ಕಕ್ಕೆ ಬರ್ತಾರೆ. ಅಲ್ಲಿ ಅವರು ಸ್ವತಂತ್ರ ಹೋರಾಟಗಾರರಾಗಿ ಕನ್ವರ್ಷನ್ ಆಗ್ತಾರೆ. ಅವ್ರ ಜೊತೆಲಿ JP ನಾರಾಯಣ ಅವರೆಲ್ಲ ಇರ್ತಾರೆ. ಇದು ಈ ಥರದ್ದು ಸುಮಾರಷ್ಟು ಮಾಹಿತಿ ಇದೆ. ಅವರು ಲೈಬ್ರರಿ ಹೇಗಿತ್ತು, ಅವ್ರ ಪುಸ್ತಕಗಳು ಇಡ್ತಾ ಇದ್ದ ಜಾಗಗಳು,
ಪ್ರತಿಯೊಂದು ಹಾಕ್ತಾ ಹೋಗ್ತಾರೆ. ಖುಷಿ ಅನಿಸುತ್ತೆ ಅದೆಲ್ಲದನ್ನು. ಇದೆಲ್ಲ ಗ್ಯಾಲರಿ ಟೈಪೆಲ್ಲ ಮಾಡಿದ್ದಾರೆ. ಅದನ್ನು ಎಲ್ಲೂ ನಿಮಗೆ ಬೇಸರ ಅನಿಸಲ್ಲ, ಎಲ್ಲೂ ನಿಮಗೆ ಅಯ್ಯೋ ಇಲ್ಲಿ ಯಾಕಪ್ಪ ಬಂದ್ವಿ ಅಂತ ಅನಿಸಲ್ಲ. ಪ್ರತಿ ಜಾಗದಲ್ಲಿ ನಿಮಗೆ ಹೆಮ್ಮೆ ಅನಿಸ್ತಾ ಹೋಗುತ್ತೆ. ಇದು ನೋಡಿ ಗೊತ್ತಾಗುತ್ತಲ್ಲ, ಲಿಬರ್ಟಿ ಇತ್ತು ಸ್ಟ್ಯಾಚು, ಅದಾದಮೇಲೆ ನಮ್ಮ ಬುದ್ಧ ಅವ್ರದ್ದು ಇತ್ತು, ಅದಾದಮೇಲೆ ಎಲ್ಲಕ್ಕಿಂತ ಎತ್ತರವಾಗಿರೋದು ವಲ್ಲಭಾಯ್ ಪಟೇಲ್ ಅವರ ಅಂದರೆ ನಾಡಿನ ಎಲ್ಲ ರೈತರು ಅವತ್ತು ಕಬ್ಬಣಗಳು ಕೊಟ್ಟರು ಉಪಯೋಗಿಸಿದ್ದು. ನಾವು ನಮ್ಮ ಮನೆಯದಾಗ ಸಹ ಕಬ್ಬಣ ಕೊಟ್ಟಿದ್ವಿ. ಅದನ್ನೆಲ್ಲ ಕರಗಿಸಿ ಮೋಲ್ಡ್ ಹಾಕಿ ಮಾಡಿರೋದು ಅಂತ ಹೇಳ್ತಾರೆ. ಅದೆಷ್ಟೋ 2,000 ಟನ್ನು ಅದೆಷ್ಟು ಟನ್ನುಗಳು ಇದನ್ನು ಕಬ್ಬಣನ ಅದಕ್ಕೆ ಉಪಯೋಗಿಸಿದ್ದಾರೆ ಅಂತ ಹೇಳಿ. ಇದು ಅವರು ಬ್ಯಾರಿಸ್ಟರ್ ಆಗಬೇಕಾದ್ರೆ ಓದುತ್ತಿದ್ದ ಪುಸ್ತಕಗಳ ಒಂದು ಲೈಬ್ರರಿ ಯಥಾವತ್ ಫೋಟೋ ತೆಗೆದು ಹಾಕಿದ್ದಾರೆ. ಅವರು ಲಂಡನ್ನಲ್ಲಿ ಸ್ಟಡಿ ಮಾಡ್ತಾಯಿದ್ರು. ಅವರು ಸಹ ಅವಾಗೆಲ್ಲ ಬ್ಯಾರಿಸ್ಟರ್ ಆಗಬೇಕು ಅಂದರೆ ಲಂಡನ್ಗೆ ಹೋಗಬೇಕಾಗಿತ್ತು. ಇದು ಅವ್ರ ಅಣ್ಣ ತಮ್ಮಂದ್ರ ಫೋಟೋಗಳು. ಇದು ಒಟ್ಟಾರೆ ನಿಮಗೆ ಒಬ್ಬ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಸಿಗುತ್ತೆ. ಇದು ಅಗಾಧತೆಯನ್ನು ತೋರಿಸುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಆ ಚಪ್ಪಲಿ ಹಿಡಿಯಿಲ್ಲ, ಅಲ್ಲಿವರೆಗೂ ಸಹ ನಾವು ಎತ್ತರ ಕಾಣಿಸ್ಕೊಳಲ್ಲ. ಒಬ್ಬ ವ್ಯಕ್ತಿ ನಿಂತ್ಕೊಂಡ್ರೆ ಕಾಣಿಸುತ್ತೆ ನೋಡಿ, ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಎಷ್ಟಿರ್ಬೋದು ಈ ಪ್ರತಿಮೆ ಇದು ಅಂತ ಹೇಳಿ. ಮಾಹಿತಿ ಅಂತೂ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಜೊತೆ ಲಾಸ್ಟಲ್ಲಿ ಲೇಸರ್ ಶೋ ಇರುತ್ತೆ. ದಯವಿಟ್ಟು ಇದನ್ನೆಲ್ಲ ನೋಡಬೇಕು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.